ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಕುತೂಹಲಕಾರಿ ಸಂಚಿಕೆ ಈಗಾಗಲೇ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಆ ಪ್ರೋಮೋದಲ್ಲಿ ಹೇಳಿರುವಂತೆ ಮದುವೆಯಾಗುತ್ತಿರುವ ತಾಂಡವ್ ಮತ್ತು ಶ್ರೇಷ್ಠನ ಇಬ್ಬರ ಮದುವೆಯನ್ನು ಈಗಾಗಲೇ ತಡೆಯಲು ಪೊಲೀಸರು ಆಗಮಿಸಿದ್ದಾರೆ. ಇದರ ಜೊತೆಗೆ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿಕೊಳ್ಳದ ತಾಂಡವ್ ಮತ್ತು ಶ್ರೇಷ್ಠ ಮನೆಯಲ್ಲೇ ಸಿಂಪಲ್ ಆಗಿ ಅಲ್ಲಿನ ಒಬ್ಬರ ಅಂದರೆ ಪುರೋಹಿತರನ್ನು ಕರೆದುಕೊಂಡು ಅದ್ಧೂರಿಯಾಗಿ ಆಚರಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತುಂಬ ಖುಷಿಯಾಗಿದ್ದಾರೆ ಸ್ನೇಹಿತರೆ. ಇದೇ ವಿಚಾರವನ್ನು ಈಗಾಗಲೇ ಅವರ ಪಕ್ಕದ ಮನೆಯವರು ಭಾಗ್ಯನಿಗೆ ಈ ವಿಚಾರವನ್ನು ತಿಳಿಸಿದ್ದಾರೆ. ಭಾಗ್ಯನು ಕೂಡ ಶಾಕ್ ಆಗಿ ನನ್ನ ತಾಳ್ಮೆಗೂ ಕೂಡ ಒಂದು ಮಿತಿ ಇದೆ ಅಂತ ಈಗಾಗಲೇ ಮನೆಯವರಿಗೆಲ್ಲ ಹೇಳಿದ್ದಾಳೆ. ಅದರ ಜೊತೆಗೆ ನಾನು ಏನು ಮಾಡಬೇಕು ಗೊತ್ತು ಅಂದ್ಬಿಟ್ಟು ಆ ಮನೆಯನ್ನು ಬಿಟ್ಟು ಈಗಾಗಲೇ ಮದುವೆಯ ಮಾಡಿಕೊಳ್ಳುತ್ತಿರುವ ಮನೆಗೆ ಆಗಮಿಸಿದ್ದಾಳೆ. ಅದರ ಜೊತೆಗೆ ಸ್ನೇಹಿತರೆ, ಸುಮ್ಮನೆ ಆಗಮಿಸಿಲ್ಲ, ಅಲ್ಲಿಗೆ ಒಬ್ಬರು ಖಡಕ್ಕಾದ ಒಬ್ಬ ಪೊಲೀಸ್ ಆಫೀಸರ್ ಜೊತೆಗೆ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಈ ಎಂಟ್ರಿಯಿಂದಾಗಿ ಮದುವೆಯ ಸಂಭ್ರಮದಲ್ಲಿದ್ದಂತಹ ತಾಂಡವ್ ಮತ್ತು ಶ್ರೇಷ್ಠನಿಗೆ ಫುಲ್ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಮತ್ತೊಂದು ಕಡೆ ಈ ಸಿಚುವೇಶನ್ ಏನಿದೆ ಇದನ್ನು ನೋಡಿ ಈ ಟಿ ವಿಯನ್ನು ವೀಕ್ಷಿಸುತ್ತಿರುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಎಲ್ಲ ಪ್ರೇಕ್ಷಕರಿಗೂ ಕೂಡ ಖುಷಿಯಾಗಿದೆ. ಇದರ ಜೊತೆಯಲ್ಲಿ ಈಗಾಗಲೇ ಬಂದಿರುವಂತಹ ಆ ಖಡಕ್ ಆಫೀಸರ್ ತಾಂಡವ್ಗೆ ಫುಲ್ ಆವಾಜ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರ ಜೊತೆಗೆ ಆ ಆವಾಜ್ ಏನಂತಂದರೆ, ನೀನು ಬದುಕಿರುವಾಗಲೇ ಮತ್ತೊಬ್ಬ ಹುಡುಗಿಯನ್ನು ಮತ್ತು ಮದುವೆಯಾಗುತ್ತಿರುವುದು ಕಾನೂನಿನ ರೀತಿ ಅಪರಾಧ ಎಂದು ಈಗಾಗಲೇ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಸ್ನೇಹಿತರೆ. ಈ ಹೇಳಿಕೆಯಿಂದ ತುಂಬ ಶಾಕ್ಗೆ ಒಳಗಾಗಿರುವಂತಹ ತಾಂಡವ್ ಈ ವಿಚಾರದಲ್ಲಿ ನಾನು ಏನೋ ತಪ್ಪು ಮಾಡಿದೆ ಅಂತ ಅನಿಸಿದ್ದೆ ಅವನಿಗೆ. ಇದೇ ವಿಚಾರದಲ್ಲಿ ಈಗಾಗಲೇ ತಾಂಡವ್ ಕೇಳ್ತಿದ್ದಾನೆ ಪೊಲೀಸರಿಗೆ, ಈ ರೀತಿಯ ಕಂಪ್ಲೇಂಟ್ ಕೊಟ್ಟದ್ದು ಯಾರು ನಿಮಗೆ ಹೇಳಿ ಅಂತ ಹೇಳ್ತಿದ್ದಾನೆ. ಆಗ ಕಂಪ್ಲೇಂಟ್ ಕೊಟ್ಟಿದ್ದು ನಾನೇ ಅಂತ ಈಗಾಗಲೇ ಎಂಟ್ರಿ ಕೊಟ್ಟಿರುವಂತಹ ಭಾಗ್ಯ ಅಲ್ಲಿರುವ ಎಲ್ಲರಿಗೂ ಕೂಡ ಹುಬ್ಬೇರುವಂತೆ ಮಾಡಿದ್ದಾರೆ. ಇದರ ಜೊತೆಗೆ ನೀನೇ ಈಗಾಗಲೇ ಒಂದು ಡೈವರ್ಸ್ ಪೇಪರ್ಗೆ ಸಹಿ ಹಾಕ್ಕೊಟ್ಟಿದ್ದೀಯ, ನಿನ್ನ ಸಂಬಂಧ ಇಲ್ಲ ಅಂತ ಹೇಳಿದ್ದೀಯ, ಮತ್ತು ಈಗಾಗಲೇ ಪೊಲೀಸವರನ್ನು ನನ್ನ ಮದುವೆಗೆ ಕರೆದುಕೊಂಡು ಬಂದು ನಿಲ್ಲಿಸುತ್ತಿದ್ದೀಯ, ಏನು ನಿನ್ನ ವಿಷಯ ಅಂತ ಜೋರಾಗಿ ಅಬ್ಬರಿಸುತ್ತಿರುವ ತಾಂಡವ್ಗೆ ಈಗಾಗಲೇ ಕಾನೂನಿನ ಪಾಠವನ್ನು ಮಾಡ್ತಿದ್ದಾಳೆ ಭಾಗ್ಯ. ಈ ಮಾತಿಗೆ ಭಾಗ್ಯನ ಉತ್ತರವೇನೆಂದರೆ, ನಾನು ಈಗಾಗಲೇ ನಿಮ್ಮ ವಿಚಾರದಲ್ಲಿ ಡೈವರ್ಸ್ ಪೇಪರ್ಗೆ ಸಹಿ ಹಾಕಿಕೊಟ್ಟಿದ್ದೇನೆ, ಆದರೆ ಆ ಡೈವರ್ಸ್ ಪೇಪರ್ ಪೂರ್ಣವಾದ ರೀತಿಯಲ್ಲಿ ಕೋರ್ಟ್ನಲ್ಲಿ ಗಂಡ ಹೆಂಡತಿಯ ವಿಚ್ಛೇದನ ಆಗಿದೆ ಎಂದು ತೀರ್ಮಾನಿಸುವವರೆಗೂ ನೀವು ನನ್ನ ಗಂಡನೇ, ನಾನು ನಿಮ್ಮ ಹೆಂಡತಿನೇ, ಇದೆಲ್ಲ ಪೂರ್ಣವಾದ ನಂತರವೇ ನೀವು ಮದುವೆಯಾಗಲು ಅರ್ಹರಾಗುತ್ತೀರಿ ಅಂತ ಕಾನೂನಿನ ಪಾಠವನ್ನು ಈಗಾಗಲೇ ತಾಂಡವ್ಗೆ ಮಾಡ್ತಿದ್ದಾರೆ ಭಾಗ್ಯ. ಇದೇ ವಿಚಾರವನ್ನು ಈಗಾಗಲೇ ಮನೆಯವರಿಗೆ ವಿಷಯವನ್ನು ಮುಟ್ಟಿಸ್ತಿರುವಂತಹ ಪೂಜಾ ಅಕ್ಕ ತುಂಬ ಕೋಪದಲ್ಲಿ ಅಲ್ಲಿಗೆ ಹೋಗಿದ್ದಾಳೆ ಮತ್ತು ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಂತ ಪೂಜಾ ಎಲ್ಲರಿಗೆ ಹೇಳ್ತಿದ್ದಾಳೆ. ಮತ್ತು ಇದರಿಂದಾಗಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅವಳ ನಿರ್ಧಾರದಿಂದ ಅಂತ ಕುಟುಂಬದ ಸದಸ್ಯರಿಗೆ ಪೂಜಾ ಎಲ್ಲವನ್ನ ಹೇಳುತ್ತಿದ್ದಾಳೆ ಸ್ನೇಹಿತರೆ. ಇದೇ ವಿಚಾರದಲ್ಲಿ ಮತ್ತು ಅಲ್ಲಿನ ಖಡಕ್ ಆಫೀಸರ್ ಈಗಾಗಲೇ ಎಂಟ್ರಿ ಕೊಟ್ಟಿರುವ ವಿಚಾರದಲ್ಲಿ ಈಗಾಗಲೇ ಅರೆಸ್ಟನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ತಾಂಡವ್ ಮತ್ತು ಶ್ರೇಷ್ಠನ ಮದುವೆ ಸದ್ಯಕ್ಕಂತೂ ಮುರಿದು ಬಿದ್ದಿದೆ ಮತ್ತು ಶ್ರೇಷ್ಠನ ಈ ಕನಸು ಯಾವಾಗ ನನಸಾಗುತ್ತೆ ಅಂತ ದುಃಖ ಪಡುತ್ತಿದ್ದಾಳೆ ಸ್ನೇಹಿತರೆ. ಇದೇ ವಿಚಾರದಲ್ಲಿ ಈಗಾಗಲೇ ಈ ಧಾರಾವಾಹಿಯನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ಕೂಡ ಈ ವಿಷಯದಲ್ಲಿ ಕಾನೂನಿನ ಅರಿವು ಎಲ್ಲರಿಗೂ ಮೂಡುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಾಗುವ ಸಂಗತಿಯಾಗಿದೆ. ಮತ್ತು ಈ ಧಾರಾವಾಹಿಯ ತಂಡ ಕೂಡ ಅದೇ ಕೆಲಸದಲ್ಲಿ ತಲ್ಲೀನರಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಸಾಮಾಜಿಕವಾಗಿ ಕೂಡ ಒಂದು ಮೆಸೇಜನ್ನು ಪಾಸ್ ಮಾಡುವ ರೀತಿ ಈಗಾಗಲೇ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮೂಡಿಬರುತ್ತಿರುವುದು ಎಲ್ಲರಿಗೂ ಖುಷಿಯ ಸಂಗತಿಯಾಗಿದೆ ಸ್ನೇಹಿತರೆ. ಇದೇ ವಿಚಾರದಲ್ಲಿ ಮುಂದಿನ ಕುತೂಹಲಕಾರಿ ಸಂಚಿಕೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.